ಡೆಲ್ಲಿಗೆ ಹೋಗೋ ಉದ್ದೇಶ ಅಂತ ಹೇಳಿದ್ರೆ ನಾನು 5 ಸಾರಿ ಟಿಕೆಟ್ ತೊಗೊಂಡಿದ್ದೀನಿ, 2 ಸಾರಿ ಸೋತಿದ್ದೀನಿ, 3 ಬಾರಿ ಗೆದ್ದಿದ್ದೀನಿ. ಇವಾಗೇನು ರಿಸಪ್ಪಲ್ಲು ಅಂತೇಳಿ ಏನು ನಡೀತಾ ಇತ್ತು, ಅದಕ್ಕೋಸ್ಕರ ನನಗೂ ಕೂಡ ಮಂತ್ರಿ ಬೇಕು ಅಂತೇಳಿ ಹೈಕಮಾಂಡನ್ನ ಭೇಟಿ ಮಾಡೋಕ್ಕೆ ಹೋಗಿದೆ. ಹೈಕಮಾಂಡು ಆಯ್ತಪ್ಪ ಎಲ್ಲ ಸೀನಿಯರಿಟಿ ಇದ್ದೀರಾ ನೋಡೋಣ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಹೋಗಿದ್ದು. ಬೆಂಗಳೂರು ಗ್ರಾಮಾಂತರ ಶಿವಣ್ಣ ಅವರಿದ್ದಾರೆ, ಬಾಲಕೃಷ್ಣ ಅವರಿದ್ದಾರೆ, ಮತ್ತೊಂದು ಕಡೆ ಈಗ ಶರತ್ ಅವರು ನನಗೂ ಬೇಕು ಅನ್ನೋಂಥ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಯಲ್ಲಿ ಹೋಗಿ ಬಂದಿದ್ದೀರಿ. ಯಾಕೆ ಅಂತ ಹೇಳಿದ್ರೆ ನಾವು ಸೀನಿಯರಿಟಿದಿಂದ ನಾವು NSUಯಿಂದ ಯೂತ್ ಕಾಂಗ್ರೆಸ್ಸು ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇಂಥ ಅವಕಾಶಗಳು ನಮಗೂ ಬೇಕಲ್ಲ, ಅದಕ್ಕೋಸ್ಕರ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋಣ ಅಂತೇಳಿ ಮಂತ್ರಿ ಆಗಬೇಕು ಅಂತೇಳಿ ಹೈಕಮಾಂಡ್ ಹೋಗಿ ಬೇಡಿಕೆ ಇಟ್ಬಿಟ್ಟು ಬಂದಿದ್ದೆ. ರೀಶಫಲ್ ಆಗುತ್ತಂತ ಸರ್? ರಿಸಫಲ್ ಆಗುತ್ತೆ ಅಂತೇಳಿ ಗೊತ್ತಾದ ಮೇಲೇ ನಾವು ಹೋಗಿದ್ದು. ರೀಶಫಲ್ ಆಗುತ್ತೋ ಅಥವಾ CM ಬದಲಾವಣೆ ಆಗುತ್ತೋ? ಅದೆಲ್ಲ ನನಗೆ CM ಬದಲಾವಣೆ ಇನ್ನೊಂದು ಮತ್ತೊಂದೆಲ್ಲನೂ ಕೂಡ ಅದು ಹೈಕಮಾಂಡ್ ಸೇರಿರ್ತಕ್ಕಂಥ ವಿಷಯಗಳು. ನಮ್ಮ ಬೇಡಿಕೆನ ನಾವು ಹೈಕಮಾಂಡಲ್ಲಿ ವ್ಯಕ್ತ ಮಾಡಲಿಕ್ಕೆ ಹೋಗಿದ್ವಿ. ಯಾರು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬನ್ನು ಭೇಟಿ ಮಾಡಿದ್ವಿ. ಮತ್ತು ಬೇರೆಯವ್ರನ್ನೆಲ್ಲ ಭೇಟಿ ಮಾಡೋಕ್ಕೆ ಹೋಗಿದ್ದಾಗ ಅವರೆಲ್ಲ ಅವ್ರದ್ದೇ ಆದಂಥ ಕೆಲಸಗಳೆಲ್ಲ ಅವರು ಇದ್ದರು. ಮತ್ತು ಇನ್ನೊಂದು ಸಾರಿ ಬರೋಣ ಅಂದ್ಬಿಟ್ಟು ನೋಡಿ ಅವೆಲ್ಲ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ಕೂಡ ಭದ್ರಾಗಿ ನಾವೆಲ್ಲರೂ ಕೂಡ ಇರ್ತೀವಿ. ಅದೆಲ್ಲನೂ ಕೂಡ ನಮ್ಮ ಹೈಕಮಾಂಡ್ ಸೇರಿರ್ತಕ್ಕಂಥ ವಿಷಯಗಳು. ನವೆಂಬರ್ ಕ್ರಾಂತಿ ಅಂದರೆ ಏನದು? ಮಾತುಕತೆ ಆಗಿತ್ತು ನೋಡಿ, ಮಾತುಕತೆ ಆಗಿರೋದು ಅದೆಲ್ಲನೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ. ಅದ್ರ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ನನಗಿಲ್ಲ. ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಡೆಲ್ಲಿಗೆ ಹೋಗಿದ್ದೇನೆ ಅಂತ ಹೇಳಿದ್ರೆ ಹೈಕಮಾಂಡ್ನ ಭೇಟಿ ಮಾಡಬೇಕು, ನಮ್ಮ ಅಹವಾಲನ್ನು ಹೇಳಬೇಕು. ನಾವು ಕೂಡ ಒಂದು ಆಸೆಯನ್ನು ವ್ಯಕ್ತಪಡಿಸಿ ನಮಗೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿರೋದಕ್ಕೆ ನನಗೂ ಕೂಡ ಒಂದು ಅವಕಾಶವನ್ನು ಬೇಕು ಅಂತೇಳಿ ಕೇಳ್ಬಿಟ್ಟು ಡೆಲ್ಲಿಗೆ ಹೋಗೋ ಉದ್ದೇಶ ಅಂತ ಹೇಳಿದ್ರೆ ನಾನು 5 ಸಾರಿ ಟಿಕೆಟ್ ತೊಗೊಂಡಿದ್ದೀನಿ, 2 ಸಾರಿ ಸೋತಿದ್ದೀನಿ, 3 ಬಾರಿ ಗೆದ್ದಿದ್ದೀನಿ. ಇವಾಗೇನು ರಿಸಪ್ಪಲ್ಲು ಅಂತೇಳಿ ಏನು ನಡೀತಾ ಇತ್ತು, ಅದಕ್ಕೋಸ್ಕರ ನನಗೂ ಕೂಡ ಮಂತ್ರಿ ಬೇಕು ಅಂತೇಳಿ ಹೈಕಮಾಂಡನ್ನ ಭೇಟಿ ಮಾಡೋಕ್ಕೆ ಹೋಗಿದೆ. ಹೈಕಮಾಂಡು ಆಯ್ತಪ್ಪ ಎಲ್ಲ ಸೀನಿಯರಿಟಿ ಇದ್ದೀರಾ ನೋಡೋಣ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಹೋಗಿದ್ದು. ಬೆಂಗಳೂರು ಗ್ರಾಮಾಂತರ ಶಿವಣ್ಣ ಅವರಿದ್ದಾರೆ, ಬಾಲಕೃಷ್ಣ ಅವರಿದ್ದಾರೆ, ಮತ್ತೊಂದು ಕಡೆ ಈಗ ಶರತ್ ಅವರು ನನಗೂ ಬೇಕು ಅನ್ನೋಂಥ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಯಲ್ಲಿ ಹೋಗಿ ಬಂದಿದ್ದೀರಿ. ಯಾಕೆ ಅಂತ ಹೇಳಿದ್ರೆ ನಾವು ಸೀನಿಯರಿಟಿದಿಂದ ನಾವು NSUಯಿಂದ ಯೂತ್ ಕಾಂಗ್ರೆಸ್ಸು ಜಿಲ್ಲಾ ಪರಿಷತ್ ಮೆಂಬರ್ ಆಗಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇಂಥ ಅವಕಾಶಗಳು ನಮಗೂ ಬೇಕಲ್ಲ, ಅದಕ್ಕೋಸ್ಕರ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋಣ ಅಂತೇಳಿ ಮಂತ್ರಿ ಆಗಬೇಕು ಅಂತೇಳಿ ಹೈಕಮಾಂಡ್ ಹೋಗಿ ಬೇಡಿಕೆ ಇಟ್ಬಿಟ್ಟು ಬಂದಿದ್ದೆ. ರೀಶಫಲ್ ಆಗುತ್ತಂತ ಸರ್? ರಿಸಫಲ್ ಆಗುತ್ತೆ ಅಂತೇಳಿ ಗೊತ್ತಾದ ಮೇಲೇ ನಾವು ಹೋಗಿದ್ದು. ರೀಶಫಲ್ ಆಗುತ್ತೋ ಅಥವಾ CM ಬದಲಾವಣೆ ಆಗುತ್ತೋ? ಅದೆಲ್ಲ ನನಗೆ CM ಬದಲಾವಣೆ ಇನ್ನೊಂದು ಮತ್ತೊಂದೆಲ್ಲನೂ ಕೂಡ ಅದು ಹೈಕಮಾಂಡ್ ಸೇರಿರ್ತಕ್ಕಂಥ ವಿಷಯಗಳು. ನಮ್ಮ ಬೇಡಿಕೆನ ನಾವು ಹೈಕಮಾಂಡಲ್ಲಿ ವ್ಯಕ್ತ ಮಾಡಲಿಕ್ಕೆ ಹೋಗಿದ್ವಿ. ಯಾರು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬನ್ನು ಭೇಟಿ ಮಾಡಿದ್ವಿ. ಮತ್ತು ಬೇರೆಯವ್ರನ್ನೆಲ್ಲ ಭೇಟಿ ಮಾಡೋಕ್ಕೆ ಹೋಗಿದ್ದಾಗ ಅವರೆಲ್ಲ ಅವ್ರದ್ದೇ ಆದಂಥ ಕೆಲಸಗಳೆಲ್ಲ ಅವರು ಇದ್ದರು. ಮತ್ತು ಇನ್ನೊಂದು ಸಾರಿ ಬರೋಣ ಅಂದ್ಬಿಟ್ಟು ನೋಡಿ ಅವೆಲ್ಲ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆಲ್ಲರೂ ಕೂಡ ಭದ್ರಾಗಿ ನಾವೆಲ್ಲರೂ ಕೂಡ ಇರ್ತೀವಿ. ಅದೆಲ್ಲನೂ ಕೂಡ ನಮ್ಮ ಹೈಕಮಾಂಡ್ ಸೇರಿರ್ತಕ್ಕಂಥ ವಿಷಯಗಳು. ನವೆಂಬರ್ ಕ್ರಾಂತಿ ಅಂದರೆ ಏನದು? ಮಾತುಕತೆ ಆಗಿತ್ತು ನೋಡಿ, ಮಾತುಕತೆ ಆಗಿರೋದು ಅದೆಲ್ಲನೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ. ಅದ್ರ ಬಗ್ಗೆ ಮಾಹಿತಿ ನನಗಿಲ್ಲ. ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಡೆಲ್ಲಿಗೆ ಹೋಗಿದ್ದೇನೆ ಅಂತ ಹೇಳಿದ್ರೆ ಹೈಕಮಾಂಡ್ನ ಭೇಟಿ ಮಾಡಬೇಕು, ನಮ್ಮ ಅಹವಾಲನ್ನು ಹೇಳಬೇಕು. ನಾವು ಕೂಡ ಒಂದು ಆಸೆಯನ್ನು ವ್ಯಕ್ತಪಡಿಸಿ ನಮಗೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿರೋದಕ್ಕೆ ನನಗೂ ಕೂಡ ಒಂದು ಅವಕಾಶವನ್ನು ಬೇಕು ಅಂತೇಳಿ ಕೇಳ್ಬಿಟ್ಟು